ಶಿಕ್ಷಕರ ಸಭೆ ಮೆಗಾ ಪಿಟಿಎಂ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಶಿಕ್ಷಕರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಗುವಿನಲ್ಲಿ ದೇಶದ ಭವಿಷ್ಯ, ಅವರ ಕನಸುಗಳಲ್ಲಿ ನಾಳೆಯ ಭಾರತ. ಶಾಲೆಯ ಬಾಗಿಲು ತೆರೆದಾಗ ಯಶಸ್ಸಿನ ನಿಮ್ಮೆಲ್ಲ ಕನಸುಗಳು ಈಡೇರಲಿ ಅಂತ ಹೇಳಿ ಮೊದಲಿಗೆ ತಾಯಿ ಸರಸ್ವತಿಯಲ್ಲಿ ಇವತ್ತು ರಾಜ್ಯಾದ್ಯಂತ ಏಕಕಾಲದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮೊದಲ ದಿನವೇ ಪಾಲಕರ ಶಾಲೆಗೆ ಬರಬೇಕು ಅನ್ನುವಂತ ಒಂದು ಬಹುದೊಡ್ಡ ಆಶಯದೊಂದಿಗೆ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. 27ನೇ ಶಾಲಾ ಪ್ರಾರಂಭೋತ್ಸವಕ್ಕೆ ಎಲ್ಲರಿಗೂ ಶುಭ ಹಾರೈಸುತ್ತಾ 2026 ಮತ್ತು 27ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಪೋಷಕ ಮತ್ತು ಶಿಕ್ಷಕರ ಮಹಾಸಭೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ನೀವೆಲ್ಲರೂ ಕೂಡಿ ಬಹಳಷ್ಟು ಉತ್ತಮವಾಗಿ ಮಾಡೋದರ ಮೂಲಕ ಕಳೆದ ವರ್ಷದ ಒಂದು ಫಲಿತಾಂಶ ಬಹಳಷ್ಟು ಉತ್ತಮವಾಗಿ ಬರಲಿಕ್ಕೆ ನಮ್ಮೆಲ್ಲ ಸಿಬ್ಬಂದಿ ವರ್ಗ SDMC ಅವರ ಸಹಕಾರ ಮತ್ತು ವಿದ್ಯಾರ್ಥಿಗಳ ಪ್ರಯತ್ನದಿಂದ 100% ಶಾಲಾ ಫಲಿತಾಂಶ ಆಗಿದೆ. ಅದರ ಜೊತೆಗೆ ತಾಲೂಕಿಗೂ ಸಹಿತ ತೃತೀಯ ಸ್ಥಾನವನ್ನು ಗಳಿಸುವ ಮೂಲಕ ನಮ್ಮ ಶಾಲೆಯನ್ನು ತಾಲೂಕು ಹಂತದಲ್ಲಿ ಗುರುತಿಸುವಂತ ಕೆಲಸ ನಮ್ಮೆಲ್ಲ ಕಳೆದ ವರ್ಷದ 15ನೇ ತರಗತಿ ವಿದ್ಯಾರ್ಥಿಗಳು ಮಾಡಿದ್ದಾರೆ. ನಾವು ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಬಹಳಷ್ಟು ಉತ್ತಮಪಡಿಸೋಣ. ಅದರ ಜೊತೆಗೆ ಕಳೆದ ವರ್ಷ ನಮಗೆಲ್ಲ ಬಂದಿರತಕ್ಕಂಥ ಉತ್ತಮ SDMC ಒಂದು ಅವಾರ್ಡ್ನಿಂದಾಗಿ ಈ ವರ್ಷ ನಾವು ಒಳ್ಳೆಯ ಒಂದು ಗ್ರಂಥಾಲಯವನ್ನ ಮತ್ತೆ ಒಳ್ಳೆಯ ಒಂದು ಮತ್ತೊಂದು ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ವಾರದೊಳಗಾಗಿ ಎಲ್ಲವುಗಳು ಸಹಿತ ರೆಡಿ ಆಗ್ತದೆ. ನೀವೆಲ್ಲ ಫ್ರೆಂಡ್ಸ್ ಅವ್ರಿಗೆ ಹೇಳ್ರಿ, ಶಾಲೆ ಪ್ರಾರಂಭ ಆಗಿದೆ, ನಾಳೆಯಿಂದನೇ ಮೀನ್ಸ್ ಇವತ್ತಿಂದನೇ ಪ್ರಾರಂಭ ಆಗ್ತದೆ. ಕ್ಲಾಸ್ಗಳೆಲ್ಲವೂ ಸಹಿತ ಪಠ್ಯ ಪುಸ್ತಕಗಳು ಬಂದವು, ಸಮವಸ್ತ್ರ ಬಂದಿದೆ. ಯಾರು ಬಂದು ಬಂದಾರ ಅವ್ರಿಗೆಲ್ಲ ಸಿಗುತ್ತೆ, ಯಾರು ಹೊಣೆಗಾರಲ್ಲ. ಅದಕ್ಕೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಜನ ಬಂದು ಅಡ್ಮಿಷನ್ ಮಾಡಲಿಕ್ಕೆ ಹೇಳ್ತವ್ರಿಗೆ ಹೇಳ್ರಿ. ಉಳಿದಂತೆ 9th ಮತ್ತು 10th ಅವರು ಶಾಲೆಗೆ ನಾಳೆಯಿಂದನೇ ಬರ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು. ಸ್ನೇಹ ವಾಕ್ಯವನ್ನು ನಮ್ಮ ಇಲಾಖೆ ಮಾಡಿದೆ, ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಅಂತ ಹೇಳಿ. ಎಲ್ಲಿ ಕಲಿಕೆ ಆಗುತ್ತಾ ಅವರ ಭವಿಷ್ಯ ಗ್ಯಾರಂಟಿಯಾಗಿ ಉತ್ತಮವಾಗಿರ್ತದೆ, ಉಜ್ವಲಗೊಳ್ತದೆ ಅನ್ನೋ ಉದ್ದೇಶಕ್ಕಾಗಿ ಈ ವರ್ಷದ ಒಂದು ಧ್ಯೇಯ ವಾಕ್ಯ ಉತ್ತಮ ಕಲಿಕೆ ಮತ್ತು ಉಜ್ವಲ ಭವಿಷ್ಯ ಅಂತ ಏನು ಮಾಡ್ಕೊಂಡಿದ್ದಾರೆ. ಅದರಂತೆ ಉತ್ತಮ ಕಲಿಕೆ ವಾತಾವರಣ ನಾವು ನೀವೆಲ್ಲರೂ ಕೂಡಿ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ವೇದಿಕೆಯಲ್ಲಿ ಆಸೀನರಾದ ಗಣ್ಯರಿಗೂ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ತುಂಬುವುದೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ.